ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಒಬ್ಬ ವ್ಯಕ್ತಿ, ಭಾರತದ ಹೆಮ್ಮೆ ಮುಕೇಶ್ ಅಂಬಾನಿ. ರಿಲಯನ್ಸ್ ಸಾಮ್ರಾಜ್ಯವನ್ನ ಕಟ್ಟಿದ ಮಹಾನ್ ನಾಯಕ. ಬರಿಗೈಯಲ್ಲಿ ಬಂದು ವಿಶ್ವವನ್ನೇ ಗೆದ್ದ ಇವರ ಬದುಕಿನ ಕತೆ ಏನು? ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ಬಿಡಲು ಕಾರಣವೇನು? ಇವರ ಆರಂಭಿಕ ಜೀವನ ಮತ್ತು ವಿದ್ಯಾಭ್ಯಾಸದ ದಾರಿಯಿಂದ ಹಿಡಿದು ಪ್ರತಿ ದಿನ ಇವರ ಖರ್ಚು ಎಷ್ಟಿರಬಹುದು ಮತ್ತು ವಿಶ್ವವೇ ಬೆರಗಾಗುವ ಇವರ ಸಂಪೂರ್ಣ ಆಸ್ತಿ ಎಷ್ಟಿರಬಹುದು ಎನ್ನುವ ಬಗ್ಗೆ ನೋಡ್ತಾ ಹೋಗೋಣ. ರಿಲಯನ್ಸ್ ಕಂಪನಿಯ ಚೇರ್ಮನ್, ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿಯವರ ಜೀವನ ಶೈಲಿ, ಸಾಮ್ರಾಜ್ಯ ಮತ್ತು ಯಶಸ್ಸಿನ ಕಥೆಯನ್ನ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮುಕೇಶ್ ಅಂಬಾನಿ ಅವರು 1957 ಏಪ್ರಿಲ್ 19ರಂದು ಯೆಮೆನ್ನಲ್ಲಿ ಜನಿಸಿದ್ರು. ಇವರ ತಂದೆ ಧೀರುಭಾಯಿ ಅಂಬಾನಿಯವರು ಗ್ಯಾಸ್ ಸ್ಟೇಷನ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. ಯೆಮೆನ್ನಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾದ ಕಾರಣ ಈ ಕುಟುಂಬವು 1958ರಲ್ಲಿ ಬಾಂಬೆಗೆ, ಅಂದ್ರೆ ಈಗಿನ ಮುಂಬೈಗೆ ಬರುತ್ತೆ. ಮುಂಬೈಗೆ ಸ್ಥಳಾಂತರಗೊಂಡ ನಂತರ ಅಂಬಾನಿ ಕುಟುಂಬವು ಪ್ರಾರಂಭದಲ್ಲಿ ಒಂದು ಚಾಲ್ನಲ್ಲಿ ವಾಸಿಸ್ತಾ ಇತ್ತು. ಇದು ಕಡಿಮೆ ಬಾಡಿಗೆಯ 2 ಕೋಣೆಗಳ ಅಪಾರ್ಟ್ಮೆಂಟ್ಗಳನ್ನ ಒಳಗೊಂಡಿರುವ ಒಂದು ಕೋಮು ಕಟ್ಟಡವಾಗಿತ್ತು. ಅದೇ ವರ್ಷ ಧೀರುಭಾಯಿ ಅಂಬಾನಿ ಮತ್ತು ಅವರ ಸೋದರ ಸಂಬಂಧಿ ಇಬ್ರು ಕೂಡ ಸೇರಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಅನ್ನ ಸ್ಥಾಪಿಸ್ತಾರೆ. ಈ ಸಾಧಾರಣ ಆರಂಭವು ಇವರ ಜೀವನದಲ್ಲಿ ಒಂದು ನಿರ್ಣಾಯಕ ಹಿನ್ನೆಲೆಯನ್ನ ಸ್ಥಾಪಿಸುತ್ತೆ. ಇದು ಇವರ ನಂತರದ ಅಪಾರ ಸಂಪತ್ತಿಗೆ ತೀವ್ರವಾದ ವ್ಯತಿರಿಕ್ತತೆಯನ್ನ ನೀಡುತ್ತೆ. ಮುಂಬೈನ ಪರಿಸರದಲ್ಲಿನ ಈ ಆರಂಭಿಕ ಜೀವನವು ಸಂಪನ್ಮೂಲಗಳ ಮಿತಿಯ ನಡುವೆಯೂ ಕೆಲಸ ನಿರ್ವಹಿಸುವ ಸಂಸ್ಕೃತಿಯನ್ನ ಇವರಲ್ಲಿ ಹುಟ್ಟು ಹಾಕುತ್ತೆ. ಜೊತೆಗೆ ಇದು ಸಾಮೂಹಿಕ ಭಾರತೀಯ ಮಾರುಕಟ್ಟೆ ಮತ್ತು ಅದರ ಆದ್ಯತೆಗಳ ಅಗತ್ಯತೆಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ನೀಡಿತು. ಈ ತಿಳುವಳಿಕೆ ನಂತರ ರಿಲಯನ್ಸ್ನ ಮಾರುಕಟ್ಟೆ ನುಗ್ಗುವ ತಂತ್ರಗಳಿಗೆ, ವಿಶೇಷವಾಗಿ ವಿಮಲ್ ಬಟ್ಟೆಗಳು ಮತ್ತು ನಂತರ ಜಿಯೋ ಟೆಲಿಕಾಂಗೆ ನಿರ್ಣಾಯಕವಾಯಿತು. ಮುಕೇಶ್ ಅಂಬಾನಿಯವರು ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಮುಂಬೈನ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದಾದ UDCTನಲ್ಲಿ ರಾಸಾಯನಿಕ ಅಂದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ BE ಪದವಿಯನ್ನ ಪಡೆದರು. ಈ ಶೈಕ್ಷಣಿಕ ಹಿನ್ನೆಲೆಯು ಇವರಿಗೆ ಕೆಮಿಕಲ್ ಇಂಜಿನಿಯರಿಂಗ್ ತತ್ವಗಳ ಆಳವಾದ ತಿಳುವಳಿಕೆಯನ್ನ ಒದಗಿಸಿತು. ಇದು ಪೆಟ್ರೋಕೆಮಿಕಲ್ ಉದ್ಯಮದಲ್ಲಿ ರಿಲಯನ್ಸ್ನ ಯೋಜನೆಗಳನ್ನು ಮುನ್ನಡೆಸಲು ಪ್ರಮುಖ ಪಾತ್ರ ವಹಿಸಿತು. ಈ ತಾಂತ್ರಿಕ ಜ್ಞಾನವು ನಂತರ ಸಂಕೀರ್ಣ ತಾಂತ್ರಿಕ ಪರಿಕಲ್ಪನೆಗಳು ಮತ್ತು ಕಾರ್ಯತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು RILನಲ್ಲಿ ನಾವೀನ್ಯತೆಯನ್ನ ಮುನ್ನಡೆಸಲು ಸಹಾಯ ಮಾಡಿತು. ಸ್ನಾತಕೋತ್ತರ ಪದವಿಯ ನಂತರ ಮುಕೇಶ್ ಅಂಬಾನಿಯವರು ಅಮೆರಿಕದ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ MBA ಕಾರ್ಯಕ್ರಮಕ್ಕೆ ಪ್ರವೇಶವನ್ನ ಪಡೆದರು. ಆದರೆ 1981ರಲ್ಲಿ ಇವರು ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡರು. MBA ಕಾರ್ಯಕ್ರಮವನ್ನ ಅರ್ಧಕ್ಕೆ ನಿಲ್ಲಿಸಿ ಭಾರತಕ್ಕೆ ಮರಳಿದ್ರು. ಇವರ ತಂದೆ ಧೀರುಭಾಯಿ ಅಂಬಾನಿಯವರು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕುಳಿತು ಕಲಿಯೋದಕ್ಕಿಂತ ಜೀವನದ ಅನುಭವಗಳ ಮೂಲಕವೇ ನಿಜ ಜೀವನದ ಕೌಶಲ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ಸಾಧ್ಯ ಎಂದು ನಂಬಿದ್ರು. ಈ ಕಾರಣಕ್ಕಾಗಿನೇ ತಮ್ಮ ಮಗನನ್ನ ವಾಪಸ್ ಭಾರತಕ್ಕೆ ಕರೆಸಿಕೊಳ್ತಾರೆ. ಆಗ ಇನ್ನೂ ಚಿಕ್ಕವರಾಗಿದ್ರು ಕೂಡ ವೇಗವಾಗಿ ಬೆಳೆಯುತ್ತಿದ್ದ ರಿಲಯನ್ಸ್ ವ್ಯವಹಾರದಲ್ಲಿ ನೂಲು ಉತ್ಪಾದನಾ ಯೋಜನೆಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸ್ತಾರೆ. ಈ ನಿರ್ಧಾರವು ಮುಕೇಶ್ ಅಂಬಾನಿಯವರ ವೃತ್ತಿ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ತಿರುವು. ಅಮೆರಿಕದ ಯೂನಿವರ್ಸಿಟಿಯನ್ನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬಂದಿದ್ರು ಕೂಡ, ಇವರ ಶಿಕ್ಷಣ ಅರ್ಧಕ್ಕೆ ನಿಂತು ಹೋಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದು ಇವರ ವೃತ್ತಿ ಜೀವನಕ್ಕೆ ಅಡ್ಡಿಯಾಗಲಿಲ್ಲ. ಮುಕೇಶ್ ಅಂಬಾನಿಯವರು 1981ರಲ್ಲಿ ರಿಲಯನ್ಸ್ ಕಂಪನಿಗೆ ಸೇರ್ಪಡೆಗೊಂಡ ನಂತರ ಇವರು ಕಂಪನಿಯನ್ನು ವೈವಿಧ್ಯಗೊಳಿಸಲು ಶ್ರಮಿಸಿದ್ರು. ಇವರು ಸಂವಹನ, ಮೂಲಸೌಕರ್ಯ, ಪೆಟ್ರೋಕೆಮಿಕಲ್ಸ್, ಪೆಟ್ರೋಲಿಯಂ ಸಂಸ್ಕರಣೆ, ಪಾಲಿಯೆಸ್ಟರ್ ಫೈಬರ್ಗಳು ಮತ್ತು ಅನಿಲ ಹಾಗೂ ತೈಲ ಉತ್ಪಾದನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಿಗೆ ಸಾಹಸವನ್ನೇ ಮಾಡಿದರು. ಮುಕೇಶ್ ಅಂಬಾನಿಯವರು ರಿಲಯನ್ಸ್ ಅನ್ನು ಒಂದು ಸಣ್ಣ ಬಾಡಿಗೆ ಸ್ಥಳದಿಂದ ನಡೆಸುತ್ತಿದ್ದ ಸರಕು ವ್ಯವಹಾರದಿಂದ ಲಾಭವಾಗಿ ಸಂಯೋಜಿತವಾದ ಬೃಹತ್ ಸಮೂಹ ಸಂಸ್ಥೆಯಾಗಿ ಪರಿವರ್ತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರ ಕೆಮಿಕಲ್ ಇಂಜಿನಿಯರಿಂಗ್ ಹಿನ್ನೆಲೆಯು ರಿಲಯನ್ಸ್ನ ಸಂಪತ್ತಿನ ಆಧಾರ ಸ್ತಂಭಗಳಾಗಿದ್ದ ತೈಲ, ಅನಿಲ ಮತ್ತು ಪೆಟ್ರೋಕೆಮಿಕಲ್ ಉದ್ಯಮಗಳಂತಹ ಸಂಕೀರ್ಣ ಬಂಡವಾಳ ತೀವ್ರ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ವಿಸ್ತರಿಸಲು ಅಗತ್ಯವಾದ ಪರಿಣಿತಿಯನ್ನ ಒದಗಿಸಿತು. ಇವು
ರಿಲಯನ್ಸ್ಗೆ ಮಾರುಕಟ್ಟೆ ಏರಿಳಿತಗಳಿಂದ ರಕ್ಷಣೆಯನ್ನ ನೀಡುವುದರೊಂದಿಗೆ ಉತ್ಪಾದನಾ ಸರಪಳಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಸಾಧಿಸಲು ಅವಕಾಶವನ್ನ ನೀಡಿತು. 2002ರಲ್ಲಿ ಧೀರುಭಾಯಿ ಅಂಬಾನಿಯವರ ನಿಧನದ ನಂತರ ಮುಖೇಶ್ ಮತ್ತು ಅವರ ಸಹೋದರ ಅನಿಲ್ ಅಂಬಾನಿಯವರು ರಿಲಯನ್ಸ್ ಕಂಪನಿಗಳ ಜಂಟಿ ನಾಯಕತ್ವವನ್ನು ವಹಿಸಿಕೊಂಡ್ರು. ಆದರೂ ನಿಯಂತ್ರಣದ ವಿಷಯದಲ್ಲಿ ಸಹೋದರರ ನಡುವಿನ ವಿವಾದಗಳು ಹೆಚ್ಚಾದವು. ಪರಿಣಾಮವಾಗಿ ಇವರ ತಾಯಿ ಅಂಬಾನಿಯವರು 2006ರಲ್ಲಿ ಸ್ಪರ್ಧಾತ್ಮಕವಲ್ಲದ ಒಪ್ಪಂದದ ಮೂಲಕ ರಿಲಯನ್ಸ್ನ ಸ್ವತ್ತುಗಳನ್ನು ವಿಭಜಿಸಿದ್ರು. ಈ ವಿಭಜನೆಯ ಅಡಿಯಲ್ಲಿ ಮುಖೇಶ್ ಅವರು ರಿಲಯನ್ಸ್ ಗ್ರೂಪ್ನ ಅಡಿಯಲ್ಲಿ ಅನಿಲ, ತೈಲ ಮತ್ತು ಪೆಟ್ರೋಕೆಮಿಕಲ್ಸ್ ಘಟಕಗಳ ನಿಯಂತ್ರಣವನ್ನು ತೆಗೆದುಕೊಂಡ್ರೆ, ಮತ್ತೊಂದು ಕಡೆ ಅನಿಲ್ ಅವರು ದೂರ ಸಂಪರ್ಕ, ವಿದ್ಯುತ್ ಉತ್ಪಾದನೆ ಮತ್ತು ಹಣಕಾಸು ಸೇವೆಗಳ ನಿಯಂತ್ರಣಗಳನ್ನು ಪಡೆದುಕೊಂಡ್ರು. ಈ ವಿಭಜನೆಯು ಮುಖೇಶ್ ಅವರಿಗೆ ಒಂದು ಪ್ರಮುಖ ಕಾರ್ಯತಂತ್ರದ ಒತ್ತಡವನ್ನೇ ಸೃಷ್ಟಿಸಿತು. ಅನಿಲ್ ಅವರು ಭವಿಷ್ಯದ ಹೆಚ್ಚು ಬೆಳೆಯುವ ಗ್ರಾಹಕ ಕೇಂದ್ರಿತ ಸ್ವತ್ತುಗಳನ್ನು ಅಂದ್ರೆ ಟೆಲಿಕಾಂ ಮತ್ತು ವಿದ್ಯುತ್ ಈ ರೀತಿಯ ಕ್ಷೇತ್ರಗಳನ್ನು ಪಡೆದುಕೊಂಡ್ರೆ, ಮುಖೇಶ್ ಅವರು ಹೆಚ್ಚಿನ ಲಾಭದಾಯಕ ಆದರೆ ಬಂಡವಾಳ ತೀವ್ರ ಕೈಗಾರಿಕಾ ವ್ಯವಹಾರಗಳನ್ನು ಉಳಿಸಿಕೊಂಡ್ರು. ಇನ್ನು ರಿಲಯನ್ಸ್ನ ಭವಿಷ್ಯದ ಮೌಲ್ಯಮಾಪನದ ಮತ್ತು ಕಾರ್ಯತಂತ್ರದ ಪ್ರಾಬಲ್ಯವನ್ನು ಕಾಪಾಡಲು ಮುಖೇಶ್ ಅವರು ರಿಲಯನ್ಸ್ನ ಮೂಲ ಬಲವನ್ನು ಪೆಟ್ರೋಕೆಮಿಕಲ್ಸ್ ಮತ್ತು ಡಿಜಿಟಲ್ ಮತ್ತು ರಿಟೇಲ್ನಂತಹ ಹೊಸ ಹೆಚ್ಚಿನ ಬೆಳವಣಿಗೆಯ ಕ್ಷೇತ್ರಗಳನ್ನು ಆಕ್ರಮಣಕಾರಿಯಾಗಿ ತಿರುಗಿಸುವುದು ಅನಿವಾರ್ಯವಾಯಿತು. ಈ ಒತ್ತಡವೇ ಜಿಯೋದ ವಿನಾಶಕಾರಿ ಪ್ರವೇಶಕ್ಕೆ ವೇಗವರ್ಧಕವಾಯಿತು. ಇನ್ನು ಮುಖೇಶ್ ಅಂಬಾನಿಯವರ ಮುಂಬೈ ನಿವಾಸವಾದ ಆಂಟಿಲಿಯ ವಿಶ್ವದ 2ನೇ ಅತ್ಯಂತ ದುಬಾರಿ ಬಿಲಿಯನಿಯರ್ ಮನೆಯಾಗಿದೆ. 2023ರಲ್ಲಿ ಇದರ ಮೌಲ್ಯವು $4.6 ಕೋಟಿ ಹೆಚ್ಚು. ಈ 27 ಅಂತಸ್ತಿನ ರಚನೆಯು ಬೃಹತ್ ಮೂಲಸೌಕರ್ಯವನ್ನ ಹೊಂದಿದೆ. ಇದರಲ್ಲಿ 3 ಹೆಲಿಪ್ಯಾಡ್ಗಳು, 168 ಕಾರುಗಳಿಗೆ ಪಾರ್ಕಿಂಗ್ ಸ್ಥಳ, 50 ಆಸನಗಳ ಅಂದ್ರೆ 50 ಥಿಯೇಟರ್ಗಳು, ಇನ್ನು ಬಾಬಿಲೋನ್ ಪ್ರೇರಿತ ತೂಗು ಉದ್ಯಾನಗಳ 3 ಮಹಡಿಗಳು ಮತ್ತು ಸ್ನೋ ರೂಮ್ ಸೇರಿವೆ. ಇನ್ನು ಒಂದು ವರದಿಯ ಪ್ರಕಾರ ಈ ಮನೆಯ ಈ ಆಂಟಿಲಿಯಾದ ನಿರ್ವಹಣಾ ಕಾರ್ಯಕ್ಕೆ ಪ್ರತಿ ತಿಂಗಳು ಕೇವಲ ತಿಂಗಳಿಗೆನೆ 2.5 ಕೋಟಿ ವೆಚ್ಚವಾಗುತ್ತೆ. ಒಂದು ತಿಂಗಳಿಗೆ ಅಂದ್ರೆ 30 ದಿನಗಳಿಗೆ 2.5 ಕೋಟಿ ಆದರೆ ಪ್ರತಿ ದಿನಕ್ಕೆ ಸುಮಾರು 8.33 ಲಕ್ಷವಾಗುತ್ತೆ. ಇನ್ನು ಒಂದು ವರ್ಷದಲ್ಲಿ ಮುಖೇಶ್ ಅಂಬಾನಿ ಅವರು 626 ಕೋಟಿ ದಾನವನ್ನ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ಮುಖೇಶ್ ಅಂಬಾನಿಯವರು ತಮ್ಮ ಸಂಪತ್ತಿನ ಒಂದು ಭಾಗವನ್ನು ಭಾರತದ ಹೊರಗೆ ಜಾಗತಿಕ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವುಗಳಲ್ಲಿ ಲಂಡನ್ನಲ್ಲಿರುವ ಸ್ಟೋನ್ ಪಾರ್ಕ್ 57 ಮಿಲಿಯನ್ ಪೌಂಡ್ಗಳು ಅಂದ್ರೆ 592 ಕೋಟಿ ಮತ್ತು ದುಬೈನ ಫಾರ್ಮ್ ಜುಬೇರಾದಲ್ಲಿರುವ ಕಡಲ ತೀರದ ವಿಲ್ಲಾ 83 ಮಿಲಿಯನ್ಗೆ ಸೇರಿದೆ. ಹೀಗೆ ಹೇಳ್ತಾ ಹೋದ್ರೆ ಮುಖೇಶ್ ಅಂಬಾನಿಯವರ ಆಸ್ತಿ ಸಂಪತ್ತಿನ ವಿಚಾರಗಳು ಮುಗಿಯೋದೇ ಇಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.